ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಂದಿನೂರು ದೇಸಾಳಿ ಹಾವೇರಿ ಜಿಲ್ಲೆ ಕೆ.ವಿ. ಬೇರ್ನೂರು ಅಂತೇಳಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು. ಇಲ್ಲಿ ಶಿಕ್ಷಕರು ತುಂಬ ಚೆನ್ನಾಗಿರೋ ಕೂಡ ಮಕ್ಕಳಿಗೆ ಪಾಠ ಮಾಡ್ತಾರೆ ಅಂತೇಳಿ ನಾನು ಮಕ್ಕಳಿಗೆ ಕೇಳಿದೆ. ಇಲ್ಲಿ ತತ್ತಿ ಎಷ್ಟು ಕೊಡ್ತಾರೆ ಅಂತೇಳಿ ನಮ್ಮ ಮಕ್ಕಳಿಗೆ ಕೇಳಿದಾಗ ಒಂದು ತತ್ತಿ ಕೊಡ್ತಾರೆ ಈ ದಿವಸ ಅಂತೇಳಿ ಅದು ಹೇಳಿದ್ದಾರೆ. ಇಲ್ಲಿ ನಾನು ಊಟಕ್ಕೂ ಕೂಡ ಸಂದರ್ಭದಲ್ಲಿ ಬಂದಿದ್ದೇನೆ. ಇಲ್ಲಿ 1 ಗಂಟೆಗೆ ಬಂದಿದ್ದೇನೆ. ಇಲ್ಲಿ ಊಟ ಅವರು ಮಕ್ಕಳಿಗೆ ಬಡಿಸೋ ಸಂದರ್ಭದಲ್ಲಿ ನೋಡಬೇಕು ಈ ಶಾಲೆಯಲ್ಲಿ ಯಾವ ರೀತಿ ಊಟ ಕೊಡ್ತಾರೆ ಅಂಥೇಳಿ ನಾನು ಈ ಶಾಲೆಗೆ ಭೇಟಿ ನೀಡಿದಾಗ ಚೆನ್ನಾಗಿ ಅನ್ನ ಕೂಡ ಬೆಂದಿದೆ, ಸಾರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ನಾನು ಕೇಳಿದೆ ಮಕ್ಕಳಿಗೆ, ಇಲ್ಲರಿ ಸರ ದಿವಸ ನಮಗೆ ಬೇರೆ ಬೇರೆ ರೀತಿ ಸಂಬಾರ ಮಾಡಿ ನಮಗೆ ಬಡಿಸ್ತಾರೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಈ ನಮ್ಮ 7ನೇ ಕ್ಲಾಸ್ ಹುಡುಗರು ಇದ್ದಾರೆ ಇಲ್ಲಿ, ಮತ್ತು 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ವಿದ್ಯಾರ್ಥಿ ಕೂಡ ಇದ್ದಾರೆ ಇಲ್ಲಿ. ಕೇಳಿದಾಗ ಶಿಕ್ಷಣ ಕೂಡ ಅದೇ ರೀತಿ ಇದೆ. ಮತ್ತು ನಮ್ಮ ಬಾಳೆಹಣ್ಣು ಚಕ್ಕಿ ಊಟ ಕೊಡೋ ಸಂದರ್ಭದಲ್ಲಿ ನಮಗೆ ತಿನ್ನಲಿಕ್ಕೆ ಕೊಡ್ತಾರೆ ಅಂತ ಹೇಳಿ ಆ ಮಕ್ಕಳ ಬಾಳೆಹಣ್ಣು ಬಂದಿದೆ. ಮತ್ತು ನಿಮಗೆ ಬಾಳೆಹಣ್ಣು ಕೊಡ್ತಾರೆ, ಚಕ್ಕಿನೂ ಕೊಡ್ತಾರಲ್ಲ? ಚಕ್ಕಿ ಕೊಡಲ್ಲ, ಬಾಳೆಹಣ್ಣು ತತ್ತೆ ಊಟ ಇಷ್ಟು ಈ ಮಕ್ಕಳಿಗೆ ಕೊಡ್ತಾರೆ ಅಂತ ಹೇಳಿ ಈ ಶಾಲೆಯ ಶಿಕ್ಷಕರು ಮತ್ತು ಇಲ್ಲಿ ಮುಖ್ಯೋಪಾಧ್ಯಾಯರು ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಕೊಡ್ತೀವಿ ಅಂದರೆ ಇಲ್ಲಿ ಕಾಂಪೌಂಡ್ ಆಗಬೇಕು, ಇಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಸ್ವಲ್ಪ ವ್ಯವಸ್ಥೆನೂ ಕೂಡ ಆಗಬೇಕಾಗಿದೆ. ಇಲ್ಲಿ ಕಾಂಪೌಂಡು ಡ್ಯಾಮೇಜ್ ಆಗಿದೆ. ಈ ಗ್ರೌಂಡ್ನಲ್ಲಿ ಸ್ವಲ್ಪ ನೀರು ಕೂಡ ಬರ್ತೈತ್ರಿ, ಮತ್ತು ಹೊರಗೆ ಹೋಗಲಿಕ್ಕೆ ನೀರು ಕೂಡ ಪಾಸ್ ಆಗೋಕ್ಕೆ ನಮಗೆ ಏನೂ ಇಲ್ಲ. ನಾವು ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ, ಆದರೂ ಕೂಡ ಮಾಡಿಲ್ಲ. ಇಲ್ಲಿ ಒಂದು ಹಳೆಯ ಕಟ್ಟಡ ಇದೆ. ನಜರ್ ಚೂಕಾಗಿ ನಾವು ಶಾಲೆ ಒಳಗೆ ಶಿಕ್ಷಕರು ಒಳಗೆ ನಾವು ಏನೋ ಒಂದು ಪಾಠ ಮಾಡೋ ಮುಂದೆ ಮಕ್ಕಳು ಹೊರಗಡೆ ಹೋಗಿ ಆಟ ಆಡೋ ಸಂದರ್ಭದಲ್ಲಿ ಆ ಬಿಲ್ಡಿಂಗ್ ಕೂಡ ಬೀಳೋ ಹಂತದಲ್ಲಿ ಇದೆ. ಮೇಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಅದನ್ನು ತೆರವುಗೊಳಿಸಬೇಕಾಗಿ ನಾನು BU ಅಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ DDPI ಸರ್ಗೂ ಕೇಳ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ SDMC ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ SDMC ಸದಸ್ಯರಿಗೂ ಕೇಳೋದೇನೆಂದರೆ ಕೂಡಲೇ ಅದನ್ನು ಹಳೆ ಬಿಲ್ಡಿಂಗನ್ನು ತೆರವುಗೊಳಿಸಬೇಕು. ಇಲ್ಲಿ ಮಕ್ಕಳಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಆಟ ಆಡಲಿಕ್ಕೆ. ಇಲ್ಲಿ ಪಕ್ಕದಲ್ಲಿ ವರ್ಧಾ ನದಿ ಇದೆ. ಈ ವರ್ಧಾ ನದಿ ಇದೆ. ಬಹಳ ನೀರು ಬಂದಾಗ ಇಲ್ಲೇ ಬಹುಶಃ ಈ ಶಾಲೆಗೆ ನೀರು ಕೂಡ ಹತ್ತುವ ಚಾನ್ಸ್ ಇದೆ. ಅದಕ್ಕೆ ಇಲ್ಲಿ ಈ ಹಂದಿನೂರು ದೇಸಾಳಿ ಈ ಶಾಲೆಗೆ ನಮ್ಮ SDMC ಅವರು ಆದಷ್ಟು ಅವ್ರ ಜೊತೆಗೆ ಶಿಕ್ಷಕರ ಜೊತೆಗೆ ಕೈ ಜೋಡಿಸಿ ಇಲ್ಲಿ ಆಗ್ತಕ್ಕಂಥದ್ದು ಏನಿದೆ ಇಲ್ಲಿ ನೋಡ್ಕೊಂಡು ಮಕ್ಕಳಿಗೆ ಒಂದು ಅನುವು ಮಾಡಿಕೊಡ್ಬೇಕು. ಇಲ್ಲಿ ಅದೇ ರೀತಿಯಾಗಿ ಇಲ್ಲಿ ಒಂದು ಹಳೆ ಬಿಲ್ಡಿಂಗ್ ಇದೆ. ಇಲ್ಲಿ ಸುಮಾರು ಈ ಊರಿನ ಪಬ್ಲಿಕ್ನವರು ಬಂದು ರಜೆ ಇದ್ದ ಸಂದರ್ಭದಲ್ಲಿ ಇಲ್ಲಿ ಕುಡಿದಿದ್ದೆಲ್ಲ ಪಾಕೆಟ್ ಕೂಡ ಇದೆ. ಧೂಮಪಾನ ಮಾಡಿ ಹೋಗಿದ್ದು ಪಾಕೆಟ್ ಇದ್ದಾವೆ. ಸಿಗರೇಟು ತಂಬಾಕಿನ ಗುಟ್ಕಾದೆಲ್ಲ ಈ ಶಾಲೆ ಗ್ರೌಂಡ್ ಒಳಗೆ ಬಂದು ಗಲೀಜು ಮಾಡಿದ್ದಾರೆ. ಈ ರೀತಿ ಮಾಡಿದರೆ ತಮ್ಮ ಮಕ್ಕಳ ಕಡೆಯಿಂದ ಮಾಡಿಸಿದ್ರೆ ಅದು ಕಾನೂನು ಬಾಹಿರವಾಗಿ ಈ ಬಾಹಿರ ಇದೆ. ಮತ್ತು ಶಿಕ್ಷಕರು ಮಾಡಲಿಕ್ಕೆ ಆಗಂಗಿಲ್ಲ. ದಯವಿಟ್ಟು ಈ ಊರನ್ನವರು ಸಹಕರಿಸ್ಕೊಂಡು ಈ ರೀತಿ ಮಾಡಬಾರ್ದಪ್ಪ, ನಮ್ಮೂರು ಶಾಲೆ ನಾವೆಲ್ಲರೂ ಸೇರಿ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೇಳಿ ಅವ್ರ ಕಡೆ ಅವರು ತಿಳ್ಕೋಬೇಕು. ಈ ನಮ್ಮೂರು ಶಾಲೆ ನಾವು ಜವಾಬ್ದಾರಿಯಿಂದ ಇಟ್ಕೋಬೇಕು ಅಂಥೇಳಿ ಅವ್ರು ಬರಬೇಕು. ಇಲ್ಲಿ ಗಾಜು ಹೊಡೆಯೋದು, ಕಿಟಕಿ ಇದು ಹೊಡೆಯೋದು, ಈ ಥರ ಇಲ್ಲಿ ಸಾರ್ವಜನಿಕರು ದಯವಿಟ್ಟು ಮಾಡಬೇಡ್ರಿ ಅಂಥೇಳಿ ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳಿಂದ ಮತ್ತು ನಮ್ಮ ಸಂಸ್ಥೆಯಿಂದ ಅವರಿಗೆ ದಯವಿಟ್ಟು ಈ ಊರಿನ ಮುಖ್ಯಸ್ಥರಿಗೂ ಸ್ಥಳೀಯರಿಗೂ ನಾನು ನಮ್ಮ ಸಂಸ್ಥೆ ಕಡೆಯಿಂದ ಅವರಿಗೆ ತುಂಬ ಅಭಿನಂದನೆಗಳನ್ನು ಹೇಳ್ತಾ, ಅದೇ ರೀತಿಯಾಗಿ ಈ ಶಾಲೆಯ ನೋಡಿ ನಮಗೆ ಬಹಳ ಖುಷಿಯಾಗಿದೆ.